ವಸುದೇವಸುಧಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಈ ಪಂಚಭೂತಗಳು ಮತ್ತು ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ ಇವೆಲ್ಲವುಗಳಲ್ಲಿ ಈ 8 ವಿಧಗಳಲ್ಲಿ ನನ್ನ ಪ್ರಕೃತಿ ಅನ್ನತಕ್ಕಂಥದ್ದು ವಿಭಜಿಸಲ್ಪಟ್ಟಿದೆ ಅಂತ ಹೇಳಿದ. ಆ ಪ್ರಕೃತಿಗಳು ಏನು, ಎಂತೆಂಥ ಪ್ರಕೃತಿ ಅನ್ನುವಂಥದ್ದನ್ನು ನಾವು ಮುಂದೆ ಕಾಣಬೇಕು. 5-6ನೇ ಶ್ಲೋಕದಲ್ಲಿ ಆ ಪ್ರಕೃತಿಗಳ ಬಗ್ಗೆ ಹೇಳ್ತಾನೆ. ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಮತ್ತು ಗಹನವಾದ ವಿಚಾರ. ಅದರಲ್ಲಿ ಏನಿದೆ ಅಂತ ನೋಡೋಣ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಅಂತ ಹೇಳಿದರು. ಅಂದರೆ, ಹೇ ಅರ್ಜುನ, ಇದು ಅಪರ ಪ್ರಕೃತಿ. ಅಂದರೆ ನಾನು ಇದುವರೆಗೂ ಹೇಳಿದ್ದು ಈ ಪಂಚಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವುಗಳ ಸೃಷ್ಟಿ ಏನಿದೆ ಇದು ಅಪರ ಪ್ರಕೃತಿ. ಇದಕ್ಕಿಂತ ಭಿನ್ನವಾದಂಥ ಒಂದು ಜೀವರೂಪ ಆಗಿರ್ತಕ್ಕಂಥ ಪರಾಕೃತಿ ಅಂತಕ್ಕಂಥದ್ದು, ಪರಾಪ್ರಕೃತಿ ಅಂತಕ್ಕಂಥದ್ದೊಂದಿದೆ. ಅದನ್ನು ತಿಳಿದುಕೋ, ಅದರಿಂದ ಈ ಜಗತ್ತು ಧರಿಸಲ್ಪಟ್ಟಿದೆ ಅಂತ ಹೇಳಿದ. ಅಂದರೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂಥದ್ದು ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವುಗಳಲ್ಲಿ ನಾನು ಇದ್ದೀನಿ ಅಂತ ಹೇಳಿರುವಂಥದ್ದು ಅಪರ ಪ್ರಕೃತಿ. ಇದನ್ನು ಅಪರ ಪ್ರಕೃತಿ ಅಂತ ಕರೆದಿದ್ದಾರೆ. ಅಂದರೆ ಭಗವಂತನ ಅಪರ ಪ್ರಕೃತಿ ಇದು. ಹಾಗಾದ್ರೆ ಇನ್ನೊಂದಿರಬೇಕು, ಅದು ಪರಾಪ್ರಕೃತಿ ಅಂತ. ಈ ಪರಾಪ್ರಕೃತಿಯಲ್ಲಿ ಏನಿದೆ ಅಂದರೆ ಇದು ಆಂತರಿಕವಾದಂಥ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿದಂಥ ಪ್ರಪಂಚ ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ತಿಳ್ಕೊಳ್ಬಹುದು. ಅಪರ ಪ್ರಕೃತಿ ಅಂದರೆ ಈ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪಂಚಭೂತಗಳ ಸೃಷ್ಟಿ ಇವಕ್ಕೆ ಸಂಬಂಧಿಸಿದ್ದು. ಪರಾಪ್ರಕೃತಿ ಅಂದರೆ ಆಧ್ಯಾತ್ಮಿಕ ವಿಚಾರ, ಮಾನಸಿಕವಾಗಿ ಮನಸ್ಸಿನ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ಪ್ರಜ್ಞೆ, ಅರಿವು ಇವನ್ನು ಸೂಚಿಸುವಂಥದ್ದು ಅಂತ ಹೇಳಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯಾಂ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತತಾ ಅಂತ ಹೇಳಿದ. ಅಂದರೆ ಇವೆರಡೂ ಕೂಡ, ಅಂದರೆ ಪರಾಪ್ರಕೃತಿ ಮತ್ತು ಅಪರ ಪ್ರಕೃತಿ ಇವೆರಡೂ ಕೂಡ ಸಕಲ ಉತ್ಪತ್ತಿಗಳಿಗೆ ಕಾರಣ, ನನ್ನ ಎಲ್ಲ ಜಗತ್ತಿನ ಉತ್ಪತ್ತಿಗೆ ಕಾರಣ ಅಂತ ತಿಳ್ಕೋ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸಮಸ್ತ ಜಗತ್ತಿನ ಉತ್ಪತ್ತಿ ಮತ್ತು ಲಯಗಳಿಗೆ ಕಾರಣ ನಾನೇ ಅಂತ ಹೇಳಿದ. ಇದುವರೆಗೂ ಭಗವಂತ ಎಲ್ಲವನ್ನೂ ಸೃಷ್ಟಿಸಿರುವುದು, ಎಲ್ಲವನ್ನೂ ಲಯ ಮಾಡುವಂಥದ್ದು ನಾನು ಅಂತಕ್ಕಂಥ ವಿಷಯ ತಾನು ಹೇಳ್ಕೊಂಡಿರಲಿಲ್ಲ. ಅರ್ಜುನನಿಗೆ ಗೊತ್ತೂ ಇರಲಿಲ್ಲ. ಆತ ಕೇವಲ ಒಬ್ಬ ಸಖನಂತೆ, ಮಿತ್ರನಂತೆ ಶ್ರೀಕೃಷ್ಣನನ್ನು ನೋಡ್ತಾ ಇದ್ದ. ಈಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಈ ಉತ್ಪತ್ತಿ ಲಯಗಳು ಇವೆಲ್ಲವಕ್ಕೂ ಕಾರಣ ನಾನೇ ಅಂತ ಹೇಳ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ನಾವು ನೋಡ್ತಕ್ಕಂಥ ಎಲ್ಲ ವಸ್ತುಗಳು, ಜೀವಿಗಳು ಎಲ್ಲವೂ ಕೂಡ ಬಂದಿರುವುದು ಭಗವಂತನ ಪರ ಮತ್ತು ಅಪರ ಪ್ರಕೃತಿಯಿಂದ. ಕೆಲವು ಪರ ಪ್ರಕೃತಿಯಿಂದ ಮತ್ತು ಕೆಲವು ಅಪರ ಪ್ರಕೃತಿಯ ಸಂಯೋಗದಿಂದ, ಇವೆರಡರಿಂದ ಎಲ್ಲವೂ ಸೃಷ್ಟಿಯಾಗಿರುವಂಥದ್ದು. ಒಂದು ಸಣ್ಣ ಕಣದಿಂದ ಹಿಡಿದು ದೊಡ್ಡ ಗ್ರಹದವರೆಗೂ ಎಲ್ಲವುದರಲ್ಲೂ ಕೂಡ ಭಗವಂತನೇ ವ್ಯಾಪಿಸಿರ್ತಾನೆ. ಇಡೀ ಜಗತ್ತಿನಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಎಲ್ಲವನ್ನೂ ಸೃಷ್ಟಿಸ್ತಕ್ಕಂಥವನು, ಪಾಲಿಸ್ತಕ್ಕಂಥವನು ಮತ್ತು ಲಯ ಮಾಡ್ತಕ್ಕಂಥವನು ಆ ಭಗವಂತ. ಅಣುರೇಣು ತೃಣಕಾಷ್ಟ ಅಂತ ದಾಸರು ಹೇಳಿದರು.
ಅಣುರೇಣು ತೃಣಕಾಷ್ಠದಲ್ಲಿಯೂ ಕೂಡ ನೀನೇ ಇದೆಯಾ ಮತ್ತು ಎಲ್ಲವನ್ನೂ ಲಯ ಮಾಡ್ತಕ್ಕಂಥವನು ನೀನೇ ಅಂತ ಹೇಳಿದ. ಈ ರೀತಿ ಅಣು ರೇಣು ತೃಣಕಾಷ್ಠದಲ್ಲೂ ಕೂಡ ಭಗವಂತನೇ ವ್ಯಾಪಿಸಿದ್ದಾನೆ. ಎಲ್ಲವನ್ನೂ ಸೃಷ್ಟಿಸುವುದು, ಪಾಲಿಸುವುದು ಮತ್ತು ಲಯ ಮಾಡುವಂಥದ್ದೆಲ್ಲವೂ ಕೂಡ ಭಗವಂತನೇ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಬೋಧಿಸಿದ ಅರ್ಜುನನಿಗೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.